ರಾಮನಗರ ಹೆಸರು ಬದಲಿಸಲು ಡಿಕೆ ಶಿವಕುಮಾರ್ ಶತಪ್ರಯತ್ನ. ಬೆಂಗಳೂರು ದಕ್ಷಿಣ ಎಂದು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದ ನಿರ್ಣಯ. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಫೈಟ್. ಹೆಸರು ಬದಲಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡದಿದ್ದರೂ ಕೂಡ ಕ್ಯಾಬಿನೆಟ್ನಲ್ಲಿ ಪುನರಪಿ ಹೆಸರು ಬದಲಿಸುವ ನಿರ್ಣಯ ತೆಗೆದುಕೊಂಡ ಸಿದ್ದರಾಮಯ್ಯ ಸರ್ಕಾರ. ಪಟ್ಟು ಬಿಡದ ಡಿಕೆ ಶಿವಕುಮಾರ್ ಕೇಂದ್ರದ ಒಪ್ಪಿಗೆಯೇ ಬೇಕಿಲ್ಲ ಎಂದ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ. ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ? ಸರ್ಕಾರದ ಜನತೆ ದುಡ್ಡು, ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಸದ್ಬಳಕೆ ಗುಣಾತ್ಮಕವಂತ ಕೆಲಸ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರೆ ಎಷ್ಟೆಷ್ಟು ಖರ್ಚಾಗಿದೆ ಈ ರಾಜಕಾಲುವೆ ಹೆಸರಿನಲ್ಲಿ, ಹೂಳೆತ್ತ ಹೆಸರಿನಲ್ಲಿ ಹೇಳಿ. ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳ್ಬೇಕಲ್ಲ. ಇವತ್ತು ಅದು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಹೋಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಾಲನ್ ಮತ್ತೇನಾದ್ರು ಜಿಲ್ಲೆ ಅಂತಂದ್ರೆ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ. 2007ರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ. ಅವತ್ತು ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರು. ಅದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ರಾಮನಗರನ ನಾವೇನು ಚೇಂಜ್ ಮಾಡ್ತಾಯಿಲ್ಲ. ರಾಮನಗರ ರಾಮನಗರವಾಗಿರ್ತದೆ. ಇವ್ರಾಕೆ ಹಾಸನದಿಂದ ಬಂದರು, ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನ ಬಂದು ಎಚ್.ಡಿ. ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ? ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ, ಸ್ವಲ್ಪ ದುಡ್ಡನ್ನ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ಇನ್ನೊಂದು 17,000 ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವಾ? ತೆಗೆದು ನೋಡಕ್ಕೆ ಹೇಳಿ. ಸರ್ಕಾರದ ದಾಖಲೆಗಳ ತೆಗೆದು ನೋಡ್ಬಿಟ್ಟು ಮಾತಾಡಿ ನೀವು. ಸರ್, ಅವರ ಆರೋಪ ಏನು ಸರ್? ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದು. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ಮದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ. ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ? ಸರ್ಕಾರದ ಜನತೆ ದುಡ್ಡು, ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತೆರಿಗೆ ಹಣ ಸದ್ಬಳಕೆ ಗುಣಾತ್ಮಕವಂತ ಕೆಲಸ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರೆ ಎಷ್ಟೆಷ್ಟು ಖರ್ಚಾಗಿದೆ ಈ ರಾಜಕಾಲುವೆ ಹೆಸರಿನಲ್ಲಿ, ಹೂಳೆತ್ತ ಹೆಸರಿನಲ್ಲಿ ಹೇಳಿ. ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳ್ಬೇಕಲ್ಲ. ಇವತ್ತು ಅದು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಹೋಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಾಲನ್ ಮತ್ತೇನಾದ್ರು ಜಿಲ್ಲೆ ಅಂತಂದ್ರೆ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ. 2007ರಲ್ಲಿ ನಾನು ತೀರ್ಮಾನ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ. ಅವತ್ತು ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರು. ಅದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ರಾಮನಗರನ ನಾವೇನು ಚೇಂಜ್ ಮಾಡ್ತಾಯಿಲ್ಲ. ರಾಮನಗರ ರಾಮನಗರವಾಗಿರ್ತದೆ. ಇವ್ರಾಕೆ ಹಾಸನದಿಂದ ಬಂದರು,
ಇಲ್ಲೇ ಬಂದು ರಾಜಕಾರಣ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನ ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ? ಅವರು ನಮ್ಮ ಹೆಸರು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನ್ ಗೌಡ ಅವರು JDSನಿಂದ, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ, ಅಶ್ವಥ್ ನಾರಾಯಣ ಅವರು BJPಯಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಮೊದಲ ರಿಯಾಕ್ಷನ್ ತೊಗೊಳ್ತೀನಿ. ರಾಜಕಾರಣ ಎಲ್ಲಿಗೆ ಬಂದೆ ಅಂತ ಅಂದರೆ ಜಿಲ್ಲೆಯ ಹೆಸರು ಯಾರಿಗೆ ಯಾವ ಪಕ್ಷಕ್ಕೆ ಫೇವ್ರೇಟು ಅನ್ನೋ ಲೆವೆಲ್ಗೆ. ಪ್ರಶಾಂತ್ ನೋಡಿ, ಇದು ರಾಜಕಾರಣದಲ್ಲಿ ಸಹಜ ಕೂಡ ಹೌದು. ಸಹಜ ನೋಡಿ, ರಾಜಕಾರಣಿಗಳಿರಲಿ, ಹಿಂದಿನ ರಾಜರಿರಲಿ, ಇವತ್ತಿನ ಜನಪ್ರತಿನಿಧಿ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ತನ್ನ ಕಾಲದಲ್ಲಿ ತಾನು ಇದನ್ನು ಇಟ್ಟು ಹೋದೆ ಅಂತಕ್ಕಂಥದ್ದರ ಬಗ್ಗೆ ಅದು ಹ್ಯೂಮನ್ ಟೆಂಡೆನ್ಸಿ. ಪೋಸ್ಟೀರಿಯರ್ಗೆ ನಾನೇನೋ ಮಾಡ್ತಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸೋದು ಒಂದು ಹ್ಯೂಮನ್ ಟೆಂಡೆನ್ಸಿ. ಜೊತೆಗೆ ಇಲ್ಲಿ DK ಶಿವಕುಮಾರ್ ಅವ್ರಿಗೇನಾಗಿದೆ ಅಂತಂದರೆ, ಅವ್ರಿಗೆ ಏನಾದರೂ ಮಾಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಬದಲಿಸಿದರೆ ನಾನು ದೇವೇಗೌಡರ ಕುಟುಂಬದ ಪರ್ಯಾಯ ನಾಯಕ ಒಕ್ಕಲಿಗರಲ್ಲಿ ಅಂತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ಅವ್ರಿಗೆ ಯಾವುದಾದ್ರೂ ಅಂಶಗಳು ಬೇಕಾಗಿರ್ತವೆ. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದನ್ನು ಬದಲಿಸುವ ನಿರ್ಣಯ ಕೂಡ ದೇವೇಗೌಡರ ಕುಟುಂಬಕ್ಕೆ ಆ ಒಂದು ಅದರೇನು ಪೋಸ್ಚರಿಂಗ್ ಅಂತಾರಲ್ಲ, ಆ ಪೋಸ್ಚರಿಂಗ್ನ ಒಂದು ಭಾಗ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಇದರಲ್ಲಿ ಈಗ ಹೆಸರು ಬದಲಿಸುವ ನಿರ್ಣಯವನ್ನು ಯಾರು ಸರ್ಕಾರದಲ್ಲಿರ್ತಾರೆ ಅವ್ರಿಗೆ ಆ ಪ್ರಿಯಾರಿಟಿವ್ ಇರುತ್ತೆ. ನೀವು ಯಾರು ಅದನ್ನು ಅಂದರೆ ಸರ್ಕಾರದಲ್ಲಿದ್ದೀವಿ ಅನ್ನುವ ಮಾತ್ರಕ್ಕೆ ನಾನು ಹೆಸರು ಬದಲಿಸ್ಲಿಕ್ಕಾಗಲ್ಲ, ಅಷ್ಟು ಸಣ್ಣ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಇರಲ್ಲ. ಇವತ್ತು DK ಶಿವಕುಮಾರ್ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರ ಇದೆ. ಹೀಗಾಗಿ ರಾಮನಗರದ ಹೆಸರನ್ನು ಯಾಕೆ ರಾಮನಗರದ ಹೆಸರನ್ನು ಬದಲಿಸ್ತಿದ್ದಾರೆ? ಹಾಸನದಿಂದ ದೇವೇಗೌಡರಾಗಲಿ ನಂತರ ಕುಮಾರಸ್ವಾಮಿ ಆಗಲಿ ವಲಸೆ ಬಂದಿದ್ದೇ ರಾಮನಗರಕ್ಕೆ. ಹೀಗಾಗಿ 2007ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ರಾಮನಗರ ಅಂತ ಹೆಸರನ್ನು ಇಟ್ಟರು. ಅದು ಏನು ಭಾರಿ ಹಿಸ್ಟಾರಿಕಲ್ ಆಗಿತ್ತು. ರಾಮನಗರ ಜಿಲ್ಲೆ ಅಂತಕ್ಕಂಥ ಹೆಸರಿರಲಿಲ್ಲ. ಹೊಸ ಜಿಲ್ಲೆಯನ್ನು ಕಾರ್ಡ್ ಔಟ್ ಮಾಡಿದಾಗ ರಾಮನಗರ ಅಂತ ಇಟ್ಟರು. ಯಾಕಂದರೆ ಜಿಲ್ಲಾ ಕೇಂದ್ರ ರಾಮನಗರ, ಕೇಂದ್ರ ರಾಮನಗರ ಅನ್ನುವ ಕಾರಣಕ್ಕೋಸ್ಕರ. ಈಗ DK ಶಿವಕುಮಾರ್ಗೆ ಏನು ಅನಿಸ್ತಾ ಇದೆ, ಇಲ್ಲ ಇದನ್ನು ಬೆಂಗಳೂರು ದಕ್ಷಿಣ ಮಾಡಿಬಿಡೋದು ಒಳ್ಳೆಯದು. ಮುಂದೆ ಅವ್ರದ್ದು ನೋಡಿ, ಇಡೀ ಒಕ್ಕಲಿಗರ ಭಾಗದ ಜೊತೆಗೆ ಬೆಂಗಳೂರನ್ನು ಹಿಡ್ಕೊಂಡ್ರೆ ಅವರು ನಾಳೆ ಒಂದು ಮಾಸ್ ಲೀಡರ್ ಆಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಕೋನದಿಂದ ಕೂಡ ಇದಕ್ಕೊಂದು ಬೆಂಗಳೂರು ದಕ್ಷಿಣ ಅಂತ ಹೆಸರು ಕೊಟ್ಟು ಬೆಂಗಳೂರಿಗೆ ಜೋಡಿಸಿ ಮುಂದಿನ ದಿನಗಳಲ್ಲಿ ಆ ಪಾಲಿಟಿಕ್ಸನ್ನು ಆಡಲಿಕ್ಕೂ ಕೂಡ ಅನುಕೂಲ ಆಗಿರಬೇಕು. ಇನ್ನೊಂದು ನೋಡಿ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ತೆಗೆದುಕೊಂಡು ನಿರ್ಣಯವನ್ನು ಬದಲಿಸುವ ಸಾಮರ್ಥ್ಯ ಇರೋದು ನನಗೊಬ್ಬನಿಗೆ ಮಾತ್ರ ಅನ್ನೋದನ್ನು ತೋರಿಸ್ದಂಗೂ ಆಗಿರಬೇಕು. ಬಟ್ ನೀವು ಸ್ವಲ್ಪ ನಿಯಮಗಳನ್ನು ಚೆಕ್ ಮಾಡಿದೆ ನೋಡಿ. ಈಗ ನೀವು ಹೆಸರುಗಳನ್ನು ಬದಲಿಸುವ ಅಧಿಕಾರ ನಿಮಗಿಲ್ವಾ? ನಿಶ್ಚಿತವಾಗಿದೆ ಇದೆ. ದಟ್ಸ್ ಎ ಪ್ರೆರೋಗೇಟಿವ್ ಆಫ್ ದ ಸ್ಟೇಟ್ ಗವರ್ಮೆಂಟ್. ಹೊಸ ಜಿಲ್ಲೆಗಳನ್ನು ಮಾಡೋ ಅಧಿಕಾರನೇ ಇದೆ ಅಂದರೆ ಹೆಸರು ಬದಲಿಸುವ ಅಧಿಕಾರ ಇದೆ. ನಿಯಮಗಳನ್ನು ತೆಗೆದು ನೋಡಿದಾಗ ಸಂವಿಧಾನದ ಆರ್ಟಿಕಲ್ 3 ಏನು ಹೇಳುತ್ತೆ? ರಾಜ್ಯಗಳ ಕಾರ್ವಿಂಗ್ ಔಟ್ ಆಫ್ ಎ ಸ್ಟೇಟ್ ಆ್ಯಂಡ್ ನೇಮಿಂಗ್ ಆಫ್ ಎ ಸ್ಟೇಟ್ ಇಸ್ ಎ ಪ್ರೆರೋಗೇಟಿವ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿಗೆ ಅಧಿಕಾರ ಇದೆ. ಹೌದು, ಸ್ಟೇಟ್ ಕರೆಕ್ಟ್. ಬದಲಿಸುವ ಅಧಿಕಾರ ಕೂಡ ಸಂಸತ್ಗಿದೆ. ಹೌದು. ಜಿಲ್ಲೆಗೆ ಸಂಬಂಧಪಟ್ಟಂತೆ, ತಾಲೂಕಿಗೆ ಸಂಬಂಧಪಟ್ಟಂತೆ ಅಲ್ಲಿ ಗ್ರೇ ಏರಿಯಾ ಇದೆ. ಆದರೆ ಆ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಬಂದಿರತಕ್ಕಂಥ ಪರಂಪರೆಯ ಪ್ರಕಾರ ನೀವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡು ಮೊದಲನೇ ಭಾಗ, ಆಮೇಲೆ ನೀವು ರೆಸಲ್ಯೂಷನ್ ಮಾಡಬೇಕು. ಎಲ್ಲಿ? ವಿಧಾನಸಭೆಯಲ್ಲಿ MLA ಮೂವ್ ಮಾಡಿದ್ಮೇಲೆ ಒಂದು ರೆಸಲ್ಯೂಷನ್ ಮಾಡಬೇಕು. ಆ ರೆಸಲ್ಯೂಷನ್ನನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಕೇಂದ್ರ ಗೃಹ ಇಲಾಖೆ ಇಸ್ ಅ ನೋಡಲ್ ಏಜೆನ್ಸಿ. ಅವ್ರೇನು ಮಾಡ್ತಾರೆ? ರೈಲ್ವೆ ಇಲಾಖೆ, ಯಾಕಂದರೆ ನಾಳೆ ಆ ಹೆಸರುಗಳು ರಿಲೇಟೆಡ್ ಭಾಳ ಇರ್ತವೆ. ರೈಲ್ವೆ ಇಲಾಖೆ ಇದೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಇದೆ. ಇವತ್ತಿನ ಹೊಸ ಇಂಟರ್ನೆಟ್ನ ಯುಗದಲ್ಲಿ ಜಿಯೋ ಲೊಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಆ ಅಧಿಕಾರ ಕೂಡ ಕೇಂದ್ರ ಸರ್ಕಾರದ ಬಳಿ ಇದೆ. ಹಾಗಾಗಿ ಹೆಸರುಗಳನ್ನು ಬದಲಿಸ್ತಕ್ಕಂಥ ನಿರ್ಣಯಕ್ಕೆ ಕೇಂದ್ರ ಗೃಹ ಇಲಾಖೆ ಒಪ್ಪಿಗೆ ಕೊಟ್ಟ ನಂತರ ಹೆಸರುಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನಿಯಮದಲ್ಲಿದೆ. ಇಲ್ಲಿ ಒಂದು ವಾಟ್ ಮೇ ಫೇವರ್ DK ಶಿವಕುಮಾರ್, ಕೇಂದ್ರ ಗೃಹ ಇಲಾಖೆ ಒಪ್ಪದೇ ಹೋದರೂ ಕೂಡ ಈಗ ರೈಲ್ವೆ ಸ್ಟೇಷನ್ ಹೆಸರು, ರೈಲ್ವೆ ಸಂಬಂಧಪಟ್ಟಂತೆ ಅಲ್ಲಿ ತಾಲೂಕಿನ ಹೆಸರು ಇರ್ತಲ್ಲ, ಜಿಲ್ಲೆ ಹೆಸರು ರಾಮನಗರ ರೈಲ್ವೆ ಸ್ಟೇಷನ್, ರಾಮನಗರ, ಚನ್ನಪಟ್ಟಣ, ಕನಕಪುರ, ಈ ಹೆಸರುಗಳು ಉಳಿದುಕೊಳ್ತವೆ. ಆದರೆ
ಜಿಯೋ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಮತ್ತು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅದನ್ನು ಬೆಂಗಳೂರು ದಕ್ಷಿಣ ಅನ್ನೋದು, ಕೇಂದ್ರ ಸರ್ಕಾರ ರಾಮನಗರ ಅನ್ನುವ ಕನ್ಫ್ಯೂಷನ್ಸ್ಗಳು ಉಳಿದುಕೊಳ್ತವೆ. ಆದರೆ ಈ ಅಧಿಕಾರ ನಿಶ್ಚಿತವಾಗಿ ಪ್ರಿರೋಗೇಟಿವ್ ಆಫ್ ಪರಮಾಧಿಕಾರ ಆಫ್ ರಾಜ್ಯ ಸರ್ಕಾರ ಇದು ಅಂದರೆ ಇದನ್ನು ಎರಡು ದೃಷ್ಟಿಯಿಂದಲೂ ಕೂಡ ನೋಡಬೇಕಾಗತ್ತೆ. ಒಂದು DK ಶಿವಕುಮಾರರ ಹಠ ಏನು, ಈ ಹೆಸರನ್ನು ಬದಲಿಸಬೇಕು, ಕುಮಾರಸ್ವಾಮಿ ಇಟ್ಟ ಹೆಸರನ್ನು, ಕುಮಾರಸ್ವಾಮಿ ಪ್ರತಿನಿಧಿಸ್ತಾ ಇದ್ದ ತಾಲೂಕಿನ ಹೆಸರನ್ನು ಬದಲಿಸಿ ನಾನು ಬೆಂಗಳೂರು ದಕ್ಷಿಣ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇನ್ನೊಂದು ಕಡೆ ಕುಮಾರಸ್ವಾಮಿ ಕೂಡ ಕೇಂದ್ರದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೌದು, ಆ ಹಠವನ್ನು ಕೂಡ ನೋಡಬೇಕು. ಇದು ಎರಡನೇ ಎಫರ್ಟ್. ಇದು ಒಂದ್ಸಲ ಈಗಾಗಲೇ ಗೃಹ ಇಲಾಖೆ ವಾಪಸ್ ಕಳಿಸಿದೆ. ಅಲ್ಲೂ ಕೂಡ ಒಂದು ಹಠ ಇದೆ. ಅವ್ರದ್ದೇನು ಹಠ ಇದೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬೆಂಗಳೂರು ದಕ್ಷಿಣ ಹೆಸರು ಇಡಬಾರ್ದು. ಅವರು ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ, ನಾಳೆ ನಾನು ಅಧಿಕಾರಕ್ಕೆ ಬಂದರೆ ವಾಪಸ್ ನಾನು ಚೇಂಜ್ ಮಾಡ್ತೀನಿ ಅಂತ. ನನಗನ್ಸುತ್ತೆ ಅಜಿತ್, ಸಾಮಾನ್ಯ ಜನರ ದೃಷ್ಟಿಯಿಂದ ನೋಡಿದಾಗ ಇದೇನು ಅವ್ರಿಗೇನು ಸಂಬಂಧಪಟ್ಟಿರ್ತಕ್ಕಂಥ ಫೈಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವ್ರು DK ಶಿವಕುಮಾರ್ ಹೇಳ್ತಿರ್ಬೋದು, ಇಲ್ಲ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗೇನಿಲ್ಲ. ಈಗ ದಿಲ್ಲಿ ಸುತ್ತಲೂ ಫರೀದಾಬಾದ್ ಹೆಸರಿದೆ, ಅವ್ರೇನು ದಿಲ್ಲಿ ಅಂತ ಇಟ್ಕೊಂಡ್ರ? ಗಾಜಿಯಾಬಾದ್ ಹೆಸರಿದೆ, ನೋಯ್ಡಾ ಹೆಸರಿದೆ. ಹೆಸರು ಬದಲಾಗುವುದರೊಂದಿಗೆ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಬೀದರ್ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಹೆಸರು, ಯಾದಗಿರಿ ಗಿಡಿ, ರಾಯಚೂರು ಗಿಡಿ, ಆ ಜಿಲ್ಲೆಗಳಾದರೂ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಅನೇಕ ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಾವು ಬಂದರೆ ನಮ್ಮ ಲ್ಯಾಂಡ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ, ನಮಗೆ ಇನ್ಫ್ರಾಸ್ಟ್ರಕ್ಚರು ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಬೇರೆ ಭಾಗ. ಆದರೆ ಹೆಸರಿಟ್ಟ ಮಾತ್ರಕ್ಕೆ ಏನೋ ಬದಲಾವಣೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ನೀವು ಸರ್ಕಾರದಲ್ಲಿರುವಾಗ ಹೆಸರು ಯಾಕೆ ಬದಲಾವಣೆ ಮಾಡಬಾರ್ದು ಅನ್ನುವ ಪ್ರಶ್ನೆಗೂ ಕೂಡ ಎಸ್. ಹಾಗಾಗಿ ನನಗೆ ದಿಸ್ ಇಸ್ ಮಿಯರ್ಲಿ ಫೈಟ್ ಬಿಟ್ವೀನ್ DK ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ಬಿಟ್ಟರೆ ಜನರಿಗೇನೋ ಬಹಳ ಸಂಬಂಧಪಟ್ಟಂಥ ವಿಷಯ ಅಷ್ಟೇ. ಸುಮ್ಮನೆ ದೇವೇಗೌಡರ ಕುಟುಂಬಕ್ಕೆ ಒಂದು ಸೈಡ್ ಹೊಡೆದಂಗೆ ಆಗಿರ್ಬೇಕು, ಬೆಂಗಳೂರು ಹಿಡಿತದಲ್ಲಿದೆ ಅಂತ ತೋರಿಸ್ದಂಗೆ ಆಗಿರ್ಬೇಕು, ಅಷ್ಟು ಬಿಟ್ಟರೆ ಬೆಂಗಳೂರಿಗೆ ಏನಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.